ದೋಸೆ ಜೊತೆ ರೊಟ್ಟಿ ಜೊತೆ ಒಂದೇ ಥರ ಚಟ್ನಿ ಮಾಡಿ ಮಾಡಿ ಬೇಜಾರಾಗಿದ್ದರೆ ಈ ಥರ ಈರುಳ್ಳಿ ಚಟ್ನಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗುತ್ತೆ, ಬೇಗ ಕೂಡ ಆಗುತ್ತೆ, ಕಮ್ಮಿ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡೋವಂಥದ್ದು. ಇದನ್ನು ಮಾಡೋದಕ್ಕೆ ಒಂದು 4 ದಪ್ಪ ಸೈಜಿನ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಎಣ್ಣೆ ಕಾದ್ಮೇಲೆ ಒಂದು 2 ಬೆಳ್ಳುಳ್ಳಿ, 3ರಿಂದ 4 ಒಣಮೆಣಸಿನ್ಕಾಯಿ, ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇಲ್ಲಿ ಬಾಡಿಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಡಬೇಕು. ನಾನು ಇಲ್ಲಿ ಉಪ್ಪು ಹಾಕುವಂಥ ಸ್ಟೆಪ್ಪು ತೋರಿಸೋದು ಮಿಸ್ ಆಗಿದೆ, ಬಟ್ ನೀವು ಹಾಕ್ಕೋಬೇಕಾದ್ರೆ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ಳಿ, ಆವಾಗ ಈರುಳ್ಳಿ ಕೂಡ ಬೇಗ ಬೇಯುತ್ತೆ. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಕೆಂಪಾಗೋವರೆಗೂ ಪೂರ್ತಿ ಈ ಥರ ನೋಡಿ, ಈ ಥರ ಆಗೋವರೆಗೂ ಬಾಡಿಸ್ಕೋಬೇಕು. ಎಲ್ಲ ಆದಮೇಲೆ ಸ್ಟವ್ ಆರಿಸಿ ಆರಕ್ಕೆ ಬಿಡಬೇಕು. ಸ್ಟವ್ ಆರಿಸಿದ ತಕ್ಷಣ ಒಂದು ಚಿಕ್ಕ ಸೈಜಷ್ಟು ಹುಣಸೆ ಹಣ್ಣು, ಹುಳಿ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣು ಹಾಕ್ಕೊಂಡು ಸ್ಟವ್ ಆರಿಸಿ ಪೂರ್ತಿ ಆರೋಕ್ಕೆ ಬಿಟ್ಬಿಡಬೇಕು. ಪೂರ್ತಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು, ನೀರು ಹಾಕ್ಕೊಳ್ದೆ ರುಬ್ಕೋಬೇಕು. ಕಡೇಲಿ ಇದಕ್ಕೆ ಸಾಸಿವೆ, ಉದ್ದಿನಬೇಳೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಈರುಳ್ಳಿ ಚಟ್ನಿ ರೆಡಿ.